ಆಮೇಲೆ ಹೆಣ್ಣು ಕೆಗ್ಲು ಕೊಟ್ಟು ಕೇರೋ ಅನ್ನಿಸ್ಕೊಳ್ಳೋ ದುರಾಲೋಚನೆ ನಿಮ್ದು. ವಾ, ಕಲಿಬೇಕು ನಿಮ್ಮಿಂದ. ಅಬ್ಬಾ ನಾ ಬಚಾವು ಅತ್ಲಾಗ ಪಟೇಲನ ಮನೆ ಕಡೆಗೂ ಇಲ್ಲ, ಈ ಕಡೆ ಶಂಕರಣ್ಣನ ಮನೆ ಕಡೆಗೂ ಇಲ್ಲ. ಅತ್ಲಾಗ ಪಟೇಲನ ಮನೆ ಕಡೆಗೂ ಇದ್ದೆ, ಇತ್ಲಾಗೆ ಶಂಕರಣ್ಣನ ಮನೆ ಕಡೆಗೂ ಇದ್ದೆ. ನನಗೆ ಯಾರು ಏನು ಹೇಳೋಕ್ಕಾಗ. ಇದು ಹೆಂಗಿದ್ದು ಬಚ್ಚೆ ಐಡಿಯಾ. ಎಲ್ಲೂ ಸಲ್ಲದವ ಈ ಎರಡೂ ಮನೆಗೆ ಸಲ್ಲುವವ. ನೋಡಮ್ಮ, ಇಲ್ಲಿ ಯಾರು ಯಾರ ಗುಂಪು ಅಲ್ಲ. ಅಲ್ಲಿ ನೋಡು, ರಾಜೇಂದ್ರ ಬರ್ತಾನೂ ಒಂಟಿ, ಹೋಗ್ತಾನೂ ಒಂಟಿ. ಇಷ್ಟೇ ಕಣಮ್ಮ ಸತ್ಯ. ನೀನಿನ್ನೂ ಚಿಕ್ಕ ಹುಡುಗಿ, ತಂದೆನ ಕಳ್ಕೊಂಡು ದುಃಖ ನನಗೆ ಅರ್ಥ ಆಗುತ್ತೆ. ಬಾಮ್ಮ ಇಲ್ಲಿ. ಏಯ್, ಏನೋ ನಿಂದು ಹೆಣ್ಮಕ್ಳಂತ ಮಾತು. ನಡಿ ನಿಲ್ಲಿಂದ. ಎಂತ ಶಂಕರಣ್ಣ ಇದೆ? ಊರ ಒಂದು ಒಳ್ಳೆ ಕೆಲಸ ಮಾಡೋಕ್ ಬಿಡುದಿಲ್ಲ, ಕಡೆ ಪಕ್ಷ ಒಂದು ಶವ ಸಂಸ್ಕಾರ ಮಾಡೋಕ್ ಬಿಡುದಿಲ್ಲ. ಭಯಂಕರ ಉಪದ್ರ ಆಯ್ತು ಮಾರ್ರೆ ನೀವು. ಏಯ್, ಎಲ್ರು ಕೇಳಿ, ನಿಮ್ ಯಾರು ಕಣ್ಣೀರು ನಮ್ಗ್ ಬೇಕಾಗಿಲ್ಲ. ನೀವ್ ಯಾರು ಇಲ್ಲೇ ಹೋದ್ರು ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ನಿಮ್ಮಿಂದ ರಾಜೇಂದ್ರ ಪಟೇಲ್ನ ಆತ್ಮಕ್ಕೆ ಹಿಂಸೆನೇ ಜಾಸ್ತಿ. ತೊಲಗಿಲ್ಲಿಂದ. ನೀವೆಲ್ಲಿಂದ ತೊಲಗೋ ತನಕ ಈ ದೇಹಕ್ಕೆ ನಾನು ಬೆಂಕಿ ಹಚ್ಚಲ್ಲ. ಹೆಣ ಕೆಗ್ಲು ಕೊಡಕ್ಕೆ ಹಿಂದೆ ಮುಂದೆ ನೋಡುತ್ತಲ್ಲ ನೀವೆಲ್ಲ, ನಿಮ್ಗೆಲ್ಲ ಕಾದಿದೆ, ನೋಡ್ತಾ ಇರಿ. ಆಯ್ತು, ನಾವು ಹೊರಡ್ತೀವಿ. ನಮ್ಮಿಂದಾಗಿ ಕಾರ್ಯ ವಿಳಂಬ ಆಯ್ತು ಅನ್ನೋ ಆಪಾದನೆ ನಮಗೆ ಬೇಡ. ಎಲ್ಲ ಕಾರ್ಯನೂ ಸುಸೂತ್ರವಾಗಿ ಮುಗಿಸಿ ಬನ್ನಿ. ನಮ್ಮಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ. ಏಯ್, ನನ್ನ ಕಣ್ಣು ಮುಂದಿಂದ 2 ನಿಮಿಷದಲ್ಲಿ ಆಚೆ ಹೋದ್ರೆ ಅದೇ ನೀನು ಮಾಡೋ ನನಗೆ ದೊಡ್ಡ ಸಹಾಯ. ಏಯ್, ಇವತ್ತು ಆಡಿದ್ರಲ್ಲ ಆಟ, ಅದರ ಫಲನ ನೀವು ಅನುಭವಿಸ್ತೀರಾ. ಇಲ್ಲಿ ನಮ್ಮವ್ರು ಬಿಟ್ಟು ಇನ್ ಯಾರು ಇರಬಾರ್ದು. ಹೊಡಿಯಲ್ಲ. ಹೋತೆ ನಿಲ್ತೆ. ಹೋತೆ ನಿಲ್ತೆ. ಇನ್ನು ಹಪ್ಕಾತಿಲ್ಲ, ಡೀಸೆಲ್ ಖಾಲಿ ಆಯ್ತು. ನೋಡಿ, ಇನ್ನು ಮುಂದೆ ನೀವು ಇಷ್ಟು ದಿನ ಇದ್ದಿದ್ದಕ್ಕಿಂತ ತುಂಬ ಎಚ್ಚರಿಕೆಯಿಂದ ಇರಬೇಕು. ಗಜೇಂದ್ರ ರಾಜೇಂದ್ರನಿಗಿಂತ ಅಪಾಯಕಾರಿ. ನೋಡೋದಕ್ಕೆ ಹಾಗನ್ಸೋದಿಲ್ಲ ಅಷ್ಟೇ. ಅದರಲ್ಲೂ ಇವತ್ತು ನಡೆದಿರೋ ಘಟನೆಯಿಂದ ಅವನು ಇನ್ನೂ ರೊಚ್ಚಿಗೆದ್ದಿರ್ತಾನೆ.
ಹುಷಾರಾಗಿರಿ ಯಾವುದಕ್ಕೂ. ಸರಿ, ನಿಮ್ಮ ಮನೆಗೆ ನಡ್ರಿ.